ನಮಸ್ಕಾರ. ನಾವು ಕೆಲವೊಂದು ಸಂದರ್ಭದಲ್ಲಿ ದಾಕ್ಷಿಣ್ಯಕ್ಕೆ ಬಿದ್ದು ಮುಲಾಜಿಗೆ ಬಿದ್ದು ಕೆಲವೊಬ್ರು ಮಾತುಗಳನ್ನು ಒಪ್ಕೊಂಡ್ಬಿಡ್ತೀವಿ. ಒಪ್ಕೊಂಡು ಇಂದ್ರಡಿಗೆ ಕಷ್ಟಕ್ಕೆ ಬೀಳ್ತೀವಿ, ಕಷ್ಟಕ್ಕೆ ಸಿಕ್ಕಾಕೊಂತೀವಿ. ನಮಗಿಷ್ಟ ಇರಲ್ಲ ಆ ಕೆಲಸ, ಆದ್ರೆ ಅವರ ಒಂದು ಇಷ್ಟಕ್ಕಾಗಿ ನಾವು ಆ ಕೆಲಸ ಒಪ್ಕೊಂಡ್ಬಿಡ್ತೀವಿ. ಅಲ್ಲಿ ಏನಾಗ್ತದಂದ್ರ ಬಹಳ ಎಡವಟ್ಟಾಗಿರ್ತದ. ಇಲ್ಲಿ ನಾವು ಕಲಿಬೇಕಾದಂತನೂ ಒಂದು ಮುಖ್ಯವಾದ ಅಂಶ ಅದ. ಏನಂದ್ರೆ ನಮಗೆ ಇಷ್ಟವಿಲ್ಲದ ಕೆಲಸ, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಕೆಲಸ, ನಮ್ಮಿಂದ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದ್ಸರಿ ರಕ್ಷಣಕ್ಕೆ ಕಟ್ಟು ಬಿದ್ದು ಹ್ಞೂ ಅಂದ್ಬಿಡ್ತೀವಿ, ಮುಲಾಜಿಗೆ ಬಿದ್ದು ಹ್ಞೂ ಅಂದ್ಬಿಡ್ತೀವಿ. ಅದು ಮುಂದೆ ಏನಾಗ್ತದಂದ್ರ ಆ ಕೆಲಸ ಸರಿಯಾಗಿ ಆಗೋದಿಲ್ಲ. ಯಾಕಂದ್ರ ನಮ್ಮ ಸಾಮರ್ಥ್ಯಕ್ಕೆ ಮೀರಿದಿರ್ತದ, ನಮ್ಗೆ ಇಷ್ಟ ಇರ್ಲಾರ್ದಿರ್ತದ, ಏನೋ ಒಂದಿರ್ತದ. ಆ ಕಾರಣಕ್ಕಾಗಿ ಆ ಕೆಲಸ ಪರಿಪೂರ್ಣವಾಗಿ ನಾವು ಮುಗಿಸ್ಕೊಡಕ್ಕಾಗಲ್ಲ. ಒಂದ್ ವೇಳೆ ಮುಗಿಸೇ ಕೊಟ್ಟೇವಂತ ಹೇಳ್ಕೊರಿ, ಆ ಮುಗಿಸ್ಕೊಟ್ರು ಸುಮ್ ಕಾಟಾಚಾರಕ್ಕ ಆ ಕೆಲಸ ಮುಗ್ದದ ಅನ್ನೋ ಸಲುವಾಗಿ ಮುಗಿಸಿರ್ತೀವಿ ಹೊರತು, ಮುಗಿಸೋ ಸಲುವಾಗಿ ಮುಗಿಸಿರ್ತೀವಿ ಹೊರತು ಆ ಕೆಲಸದಲ್ಲಿ ಒಂದು ಪರ್ಫೆಕ್ಟ್ನೆಸ್ ಬರಕ್ ಸಾಧ್ಯ ಇಲ್ಲ. ನಾವೆಷ್ಟು ನಮ್ಗೆ ಇಷ್ಟವಾಗುವ ಕೆಲಸವನ್ನ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕದಾದ ಕೆಲಸವನ್ನ ನಾವು ಮಾಡಿ ಮುಗಿಸ್ತೀವಲ್ಲ, ಅದರ ಫಲಿತಾಂಶಕ್ಕೂ ಈ ಕೆಲಸದ ಫಲಿತಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಈಗ ದಾಕ್ಷಾಣಿ ಕಟ್ಬಿದ್ದು ಅದೆಷ್ಟೋ ಸಾರಿ ಅದೆಷ್ಟೋ ಮಾತುಗಳಿಗೆ ಹ್ಞೂ ಅಂತಿರ್ತೀವಿ, ಅದೆಷ್ಟೋ ಕೆಲಸಗಳಿಗೆ ಹ್ಞೂ ಅಂತಿರ್ತೀವಿ. ಅದನ್ನ ನಾವು ತಪ್ಪಿಸ್ಬೇಕು. ಯಾಕಂದ್ರ ಅಲ್ಲಿ ಇಬ್ಬರ ಶಕ್ತಿ ಸಮಯಗಳು ಹಾಳಾಗ್ತಾವ. ಒಂದು ನಮ್ದು ಶಕ್ತಿ ಸಮಯ ಹಾಳಾಗ್ತದ, ಇನ್ನೊಬ್ರು ನಮ್ಮ ಮೇಲೆ ಏನ್ ಭರವಸೆ ಇಟ್ಟು ಹೇಳಿರ್ತಾರಲ್ಲ, ಅವರು ನಂಬ್ಕೊಂಡು ನಮ್ಗೊಂದ್ ಕೆಲ್ಸ ಕೊಟ್ಟಿರ್ತಾರ. ಆ ನಂಬಿಕೆಗೆ ಒಂದು ಪೆಟ್ಟು ಬೀಳುವಂತ ಕೆಲಸ ಆಗ್ತದ. ಅವ್ರದ್ದು ಶಕ್ತಿ ಸಾಮರ್ಥ್ಯನೂ ಅಲ್ಲಿ ನಾವು ಪಾಳು ಮಾಡ್ದಕ್ಕೆ. ಅದೇ ನಾವು ಆ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಅವ್ರಿಗೆ ಕನ್ವೀನಿಯನ್ಸ್ ಮಾಡಿ ಹೇಳ್ದೇವಂದ್ರ, ಅವ್ರಿಗೆ ಮನಮುಟ್ಟುವಂತೆ ನಾವು ತಿಳಿಸಿ ಹೇಳ್ದೇವಂದ್ರ, ಅವ್ರು ಮತ್ತೊಬ್ರು ಬಯಸ್ತಾರ ಆ ಕೆಲಸವನ್ನು. ಆ ಹೇಳ್ಬೇಕಾದ ನಮಗೆ ಹೇಳ್ಬೇಕಾದ ಮಾತುಗಳನ್ನ ಮತ್ತೊಬ್ರಿಗೆ ಹೇಳಕ್ ಶುರು ಮಾಡ್ತಾರೆ. ಆಗೇನಾಗ್ತದ ಅಂದ್ರ ಆ ಕೆಲಸ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಮುಗೀತು. ಅದಕ್ಕಾಗಿ ನಾವು ಕೆಲವೊಂದ್ಸಾರಿ ದಾಕ್ಷಿಣ್ಯಕ್ಕೆ ಬಿದ್ದು ನಮ್ಮ ಶಕ್ತಿ ಮೀರಿದ, ನಮಗೆ ಇಷ್ಟವಿಲ್ಲದ ಕೆಲಸಗಳೇನಾದ್ರೂ ಮಾತುಗಳೇನಾದ್ರೂ ಬಂದು ಅಂದ್ರ ಆಗ ನಯವಾಗಿ ನಾವು ಅವರಿಗೆ ಮನಸ್ಸಿಗೆ ಬೇಸರವಾಗದಂತೆ ಒಂದಿಷ್ಟು ಆಗಲ್ಲ ಅನ್ನುವ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಈ ಕೆಲಸ ನನ್ನಿಂದ ಆಗಲ್ಲ, ಈ ಮಾತುಗಳು ನನ್ನಿಂದ ಕೇಳಕ್ಕಾಗಲ್ಲ, ದಯವಿಟ್ಟು ಇಂಥ ಮಾತುಗಳನ್ನು ಮತ್ತೆ ನನಗೆ ಕೇಳಕ್ ಹೋಗ್ಬೇಡ್ತದೆ. ಈ ರೀತಿಯಾದ ಒಂದು ವಿಚಾರವನ್ನ ನಾವು ನಮ್ಮವ್ರ ಎದುರಿಟ್ಟಾಗ, ಯಾಕಂದ್ರೆ ನಮ್ಮವ್ರನ್ನ ತಿಳ್ಕೊಂಡೆ ಅವರು ಆ ಕೆಲಸ ಒಪ್ಸಕ್ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಆ ವಿಚಾರಗಳನ್ನ ಅವ್ರಿಗೆ ನೇರವಾಗಿ ಕೇಳದೆ ಹೋಗ್ತು ಅಂದ್ರೆ ಅವರು ಇನ್ನೊಂದು ಬಾರಿ ನಮ್ ಸನಿ ಬರೋದಿಲ್ಲ. ಜೊತೆಗೆ ನಮ್ಮನ್ನ ಬಹಳ ತಪ್ಪರ್ಥನೂ ಮಾಡ್ಕೋದಿಲ್ಲ. ನಾವು ನಂಬಕ್ಕೆ ನಾವೇ ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ನಾವು ಈ ಅವ್ರ ಮಾತುಗಳನ್ನ ಕೇಳಿದಂದ್ರ, ಅವ್ರು ಈ ಕೆಲಸ ಮಾಡಿಕೊಳ್ಳೇವಂದ್ರ ಏನ್ ತಿಳ್ಕೊಂತಾರೋ ಏನು, ಅವ್ರ ಮನ್ಸಿಗೆ ಬೇಸರ ಆಗ್ತದನು, ಹಂಗ ಎಲ್ಲ ನಾವೇ ಕಲ್ಪನೆ ಮಾಡ್ಕೊಂತೀವಿ. ಆ ರೀತಿಯಾದದ್ದು ಏನೂ ಇಲ್ಲ ಇಲ್ಲಿ. ಅವರು ತಪ್ಪು ತಿಳ್ಕೊಲ್ಲ, ನಾವು ಕೆಲವೊಂದ್ಸರಿ ಇಲ್ಲ ಅಂದಾಗ ತಪ್ಪು ತಿಳ್ಕೊಂಡ್. ಯಾಕಂದ್ರೆ ಅದು ಅವ್ರ ಶಕ್ತಿಗೆ ಮೀರಿದ್ದಾಗ ಅದಕ್ಕೊಲ್ಲ ಅಂತಾರ ಬಿಡು ಅಂತ ಅರ್ಥ ಮಾಡ್ಕೊತ. ಆದ್ರೆ ಅದು ಆಗಲ್ಲ ಅಂತ ಹೇಳೋದ್ ಮಾತವಲ್ಲ, ಅದು ಹೇಳ್ಬೇಕಾದ ಒಂದು ರೀತಿಯಲ್ಲಿ ಹೇಳ್ಬೇಕು ನಾವು. ಹೆಂಗಾರೆ ಹೇಳಿದ್ರ ಅಲ್ಲಿ ಅಪಾರ್ಥಕ್ಕೆ ದಾರಿ ಆಗ್ತಾವ. ಅದನ್ನ ತಿಳಿಸಿ ಹೇಳುವ ಕೆಲಸ ಆಗ್ಬೇಕು. ಇಲ್ಲ ಈಗ ನೀವು ಹೇಳಕತ್ತಿದ್ ಸರಿಯಾದ, ಆದ್ರೆ ನನ್ನ ಶಕ್ತಿಗೆ ಮೀರಿದ್ದಾಗ ಕೆಲಸ, ನಾನ್ ಆ ಕೆಲಸ ನಾನು ಏನಾದ್ರು ಮಾಡಿದಂದ್ರ ಅದರಲ್ಲಿ ಅಷ್ಟು ಸರಿಯಾದ ಪರಿಪೂರ್ಣಕ್ಕೆ ಬರೋದಿಲ್ಲ ಅನ್ನೋದನ್ನ ತಿಳಿಸೋದ್ರ. ಅದಕ್ಕೆ ಇದು ನನ್ನಿಂದ ಆಗೋದಿಲ್ಲ ಅನ್ನೋ ಮಾತನ್ನ ನಂತರ ಹೇಳ್ತೀವಿ. ಈ ರೀತಿಯಾಗಿ ಹೇಳ್ತಾ ನಾವು ನಮ್ಮ ಸಮಯನೂ ಉಳಿಸ್ಕೋಬಹುದು, ಅವ್ರ ಸಮಯನೂ ಉಳಿಸ್ಕೋಬಹುದು, ಅವ್ರ ಭರವಸೆನೂ ಕೂಡ ನಾವು ಉಳಿಸ್ಕೊಳ್ಬಹುದು. ಮೊದಲಿಗೆ ಹೊಂದಾಣಿಕೆ ಹಾಕಿ ಸ್ವಲ್ಪ ಕಷ್ಟ ಆಗ್ತದ. ಆದ್ರೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಆತಗ್ ಸರಿ ಅನ್ಸುವ ಕೆಲಸಗಳನ್ನ ಆತ ಮಾಡಿಕೊಡ್ತಾನೆ, ಆತಗ್ ಸರಿ ಅನ್ಸೋದು ಕೆಲಸಗಳನ್ನ ಮಾಡಿಕೊಡೋದಿಲ್ಲ. ಎಲ್ಲರಿಗೂ ಗೊತ್ತಾಯ್ತಂದ್ರ ನಮಗ್ ಸರಿ ಅನ್ಸುವ ಕೆಲಸಗಳನ್ನೇ ಎಲ್ಲರೂ ಹೇಳಕ್ ಶುರು ಮಾಡ್ತಾರ.
ಇಲ್ಲಾಂದ್ರ ಎಲ್ಲರೂ ತಮ್ಮ ಜವಾಬ್ದಾರಿಗಳನ್ನ ನಮ್ಮ ಮೇಲೆ ಹಾಕಕ್ ಶುರು ಮಾಡ್ತಾರ. ಆಗ ಎಲ್ಲಾ ಒತ್ತಡಗಳನ್ನ ನಾವು ತಡ್ಕೊಂಡು ಮುಲಾಜಿಗಿದ್ದು ನಮ್ ಬದುಕು ಹಾಳು ಮಾಡ್ಕೋದ್ರ ಅರ್ಥ ಇಲ್ಲ. ಹಂಗಂತೇಳಿ ಎಲ್ಲಾ ಕೆಲಸನೂ ತಿರಸ್ಕಾರ ಮಾಡೋದನ್ನಲ್ಲ, ನಮಗ್ ತಕ್ಕದಾದ ಕೆಲಸಗಳನ್ನ ನಾವು ಒಪ್ಪಿಕೊಂಡು ಮಾಡ್ಬೇಕು. ಯಾಕಂದ್ರೆ ಮಾನವ ಸಮುದಾಯದಲ್ಲಿ ಬದುಕೋದನ್ನ ಜಲ್ದಿ ಕಲ್ತಾನ. ಆದ್ರೆ ಆ ಸಮುದಾಯದೊಂದಿಗೆ ಇತರ ಜೀವಿಗಳೊಂದಿಗೆ ಹೆಂಗ್ ಹೊಂದಿಕೊಂಡು ಬದುಕೋದು ಬಹಳ ಇನ್ನೂ ಕಲ್ತಿ ಅದ. ಮತ್ತೆ ಮಾನವನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಇದೇ ಕಾರಣ ಆಗ್ಯದ. ಸಮುದಾಯದಲ್ಲಿ ಬದುಕೋದು ಕಲ್ತನತ್ತ, ನಾವೆಲ್ಲಾ ಗುಂಪಾಗಿ ಬದುಕೋ ಕಲ್ತೀವಿ. ಆದ್ರೆ ಗುಂಪಾಗಿ ಬದುಕುವಂತ ಸಂದರ್ಭದಲ್ಲಿ ಇತರರೊಂದಿಗೆ ಹೆಂಗು ಹೊಂದಿಕೊಂಡು ಬದುಕ್ಬೇಕನ್ನೋದು ಇನ್ನೂ ಕಲಿಯಾಕತ್ತೀವಿ. ಅದೇ ಎಲ್ಲ ಸಮಸ್ಯೆಗೆ ಮೂಲ ಆಗ್ಯದ. ಇಲ್ಲಿ ಅದ್ರದ್ದೇ ಒಂದು ಭಾಗ ಇದು. ಯಾಕಂದ್ರ ಕೆಲವೊಬ್ರು ಇರ್ತಾರ ಈ ಸಮಾಜದಲ್ಲಿ ಹೆಂಗದಾರ ತಮ್ಮ ಜವಾಬ್ದಾರಿಗಳನ್ನ ಮತ್ತೊಬ್ಬರ ಮೇಲೆ ಹಾಕಿ ತಾವು ಸುಮ್ಕುಂದ್ರೋರು ಇರ್ತಾರ. ಅಂತವ್ರಿಗೆ ಮುಲಾಜಿಲ್ಲಾರ್ದೆ ನಾವು ಹೇಳ್ಬಿಡ್ಬೇಕು, ಇಲ್ಲ ನಿಮ್ ಕೆಲ್ಸ ಅದ ನೀವು ಮಾಡ್ರಿ, ನನ್ಗೂ ನನ್ ಕೆಲ್ಸ ಸಾಕಷ್ಟ ಅದ, ನಿಮ್ ಕೆಲ್ಸ ನೀವು ಮಾಡ್ರಿ ಅಂತ ಅಲ್ಲಿ ನೇರವಾಗಿರೋದು. ಯಾಕಂದ್ರೆ ಅವರು ತಮ್ಮ ಕೆಲಸಗಳನ್ನ ನಮ್ಮ ಮೇಲೆ ಹಾಕಿ ತಾವು ಆರಾಮಿರೋಗು. ನಂತವ್ ಕುರಿತು ಕೂಡ ಬಹಳ ಸದ್ದಿಂದ ಇರ್ಬೇಕಾಗ್ತದೆ. ಇನ್ ಕೆಲವೊಬ್ರು ಇರ್ತಾರ ಅನಿವಾರ್ಯಕ್ಕೆ ನಮ್ಗೆ ಒಪ್ಪಿಸ್ತಿರ್ತಾರ. ಒಪ್ಪಿಸುವಂತ ಸಂದರ್ಭದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾಗ್ತಿದ್ದಿತ್ತಂದ್ರೆ, ನಮ್ಗೆ ಆ ಕೆಲಸದಲ್ಲಿ ಇಷ್ಟ ಆಯ್ತಂದ್ರೆ ಮಾಡ್ಕೊಡೋದು, ಅದರಲ್ಲಿ ಇರತ್ತಲ್ಲ. ಯಾಕಂದ್ರೆ ನಾವು ಮತ್ತೊಬ್ಬರಿಂದ ಸಹಾಯವನ್ನ ಪಡೆದುಕೊಳ್ಬೇಕಾಗ್ತದೆ. ಮತ್ತೊಬ್ಬರಿಗೆ ಕೆಲಸದಲ್ಲಿ ಸಹಾಯ ಮಾಡುವುದೂ ತಪ್ಪಲ್ಲ, ನಾವು ಮತ್ತೊಬ್ಬರಿಂದ ಸಹಾಯ ಪಡೆಯುವುದೂ ತಪ್ಪಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ವ್ಯತ್ಯಾಸ ಏನಾಗ್ತದೆ ಅಂದ್ರೆ, ನಮ್ಗೆ ಇಷ್ಟವಿಲ್ಲದ ಕೆಲಸಗಳು ಬರ್ತಾವ, ನಮ್ಗೆ ಇಷ್ಟವಿಲ್ಲದ ಮಾತುಗಳು ಯಾಕೆ ಬರ್ತಿರ್ತಾರ ಅಂತ ಸಂದರ್ಭದಲ್ಲಿ ನಾವು ನಯವಾಗಿ ಅವುಗಳನ್ನ ತಿರಸ್ಕರಿಸ್ಬೇಕು. ತಿರಸ್ಕರಿಸಿದ್ರೆ ಸ್ವೀಕರಿಸ್ತಾರ, ಅದೇನು ದೊಡ್ಡ ಮಾತಲ್ಲ, ತಪ್ಪು ತಿಳ್ಕೊಳ್ಳೋದು, ಸ್ವೀಕರಿಸ್ತಾರೆ. ಯಾಕಂದ್ರೆ ನಮ್ಗೆ ಇಷ್ಟ ಬೇಕು ಅಂತ ಅವ್ರ ಕೆಲಸಗಳನ್ನ ನಾವು ಮಾಡ್ಕೊಟ್ಟಿರ್ತೀವಿ, ಮಾಡ್ಕೊಡಕ್ ಮುನ್ನೂ ತಯಾರಾಗಿರ್ತೀವಿ. ಅದನ್ನ ಅವರು ಅರ್ಥ ಮಾಡ್ಕೋತಾರ. ಅದಕ್ಕಾಗಿ ಮುಲಾಜಿಗ್ ಬಿದ್ದು ನಮ್ ಶಕ್ತಿ ಸಮಯ ಹಾಳು ಮಾಡ್ಕೋದ್ನು ಬೇಡ, ನಾವು ಹಾಳಾಗೋದು ಬೇಡ. ಧನ್ಯವಾದಗಳು.